ಹಾಯ್ ಹಾಯ್ ಗೈಸ್, ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನು ಟುಡೇ ತುಂಬ 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 ಹ್ಯಾಪಿ ಇದ್ದೀನಿ. ಓಕೆ, ಯಾಕೆ ಅಂದರೆ ಹೇಳ ಹಾಂ, ಎಂತೋ ನಿಮಗೆ ಗೊತ್ತೇ ಆಗುತ್ತೆ ಅಲ್ವಾ. ಇವಾಗನೇ ಹೇಳಿಬಿಡ್ತೀನಿ. ಆ್ಯಕ್ಚುಲಿ ರಘುವಣ್ಣ ಬರ್ತಾ ಇದ್ದಾರೆ. ಫೈನಲಿ ರಘುವಣ್ಣ ನನಗೆ ಮೀಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸ್ಪೆಷಲಿ ನನಗೋಸ್ಕರ ಬರ್ತಾ ಇದ್ದಾರೆ. ಓಕೆ, ಸೊ ನಾನು ತುಂಬ ನಿನ್ನೆ ನನಗೆ ಫುಲ್ ನಿದ್ರೆನೇ ಬರಲಿಲ್ಲ. ಅವರು ಟುಡೇ ಬೆಳಿಗ್ಗೆ ಅವರು ಬಿಟ್ಟಿದ್ದಾರೆ ಮನೆಯಿಂದ. ಓಕೆ, ಸೊ ನಿನ್ನೆಯಿಂದ ನನಗೆ ನಿದ್ರೆ ಇಲ್ಲ. ರಘುವಣ್ಣ ಬರ್ತಾ ಇದ್ದಾರೆ ಅಂತ. ಓಕೆ, ಸೊ ನಾನು ಚೆಂದ ಮಾಡಿ ಶೃಂಗಾರ ಮಾಡಿ ಹೋಗ್ತೀನಿ. ಅವರಿಗೆ ನೀಟಾಗಿ ಕ್ಲೀನಾಗಿ ಒಳ್ಳೆ ನನಗೆ ನೋಡಲಿಕ್ಕೆ ತುಂಬ ಇಷ್ಟ. ಓಕೆ, ಯಾವಾಗ ನನಗೆ ಬೈತಾ ಇರ್ತಾರೆ ಚೆನ್ನಾಗಿ ನೀಟಾಗೋ ಬಟ್ಟೆ ಹಾಕೋ ಅಂತ. ಸೊ ಚೆನ್ನಾಗಿ ಮುದ್ದಾಗಿ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಓಕೆ, ಮತ್ತು ಅವರು ಮ್ಯಾಂಗ್ಳೂರು ರೀಚ್ ಆಗಿದ್ದಾರೆ. ಸೊ ಮ್ಯಾಂಗ್ಳೂರಿಂದ ಉಡುಪಿ ಒಂದು 20 ಮಿನಿಟ್ಸ್ ಉಂಟು. ಸೊ ನನ್ನ ಹತ್ರ ಸ್ವಲ್ಪ ಕೂಡ ಟೈಮ್ ಇಲ್ಲ. ರಪ್ಪ ನಾನು ರೆಡಿ ಆಗ್ತೀನಿ. ಓಕೆ, ಫೈನಲಿ ನಾನು ಅಮೃತ ಅವರು ಇದ್ದಾರಲ್ವ, ಅವರು ನನಗೆ ಜುಮ್ಕಿ ಕೊಟ್ಟಿದ್ದಾರಲ್ವ. ಇದೇ ಜುಮ್ಕಿ ನನ್ನ ಒಂದು ಸಬ್ಸ್ಕ್ರೈಬರ್ ನನಗೆ ಕೊಟ್ಟಿದ್ರು ಗಿಫ್ಟ್. ಸೊ ಅದೇ ಇವಾಗ ಹಾಕ್ತೀನಿ. ನನ್ನ ಕೈ ಗಡಗಡ ಆಗ್ತಾ ಉಂಟು. ಹಾಂ, ಖುಷಿ ಇಟ್ಟು ರಘುವಣ್ಣವರೊಂದಲ್ಲೇ ರಥ ಖುಷಿ ಇಟ್ಟು. ಚಂದ ಉಂಟಾ? ಪೌಚ್ ಉಂಡೇನೋ ಶೋಕ್ ತೋಚುಂಡ ಚಂದ ಕಾಣಿಸ್ತಾ ಉಂಟಲ್ವಾ. ಅಭಿ ನೆಕ್ಸ್ಟ್ ಸ್ಟಿಕ್ಕರ್. ಇಲ್ಲಿ ನಾನು ಯಾವಾಗ ಒಂದು ಸ್ಟಿಕ್ಕರ್ ಇಡ್ತೀನಿ, ಯಾಕೆಂದರೆ ಇದೇ ಹೋದರೆ ಇದೇ ಒಂದು ಆಗ್ಬೋದಲ್ವ. ಸೇಫ್ಟಿ ಪರ್ಪಸ್ಗೆ ನಾನು ಯಾವಾಗ ಒಂದು 2-3 ನಾನು ಬಾಡಿಯಲ್ಲಿ ಹಾಕಿ ಹೋಗ್ತೀನಿ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಹೀಗೆ ಹೋಗ್ತೀನಿ. ಒಂದು ವೇಳೆ ಇದೆ ಹೋದರೆ ರಪ್ಪ ಇಲ್ಲಿಂದ ತಗೋಬೋದು. ಇದು ನನ್ನ ಸೀಕ್ರೆಟ್. ಯಾರಿಗೆ ಹೇಳಲಿಲ್ಲ ನಾನು, ನಿಮಗೇನೆ ಫಸ್ಟ್ ಟೈಮ್ ನಾನು ಹೇಳೋದು. ನನ್ನ ಸಿಸ್ಟರಿಗೆ ಗೊತ್ತಿತ್ತು. ಅರ್ಥ? ಹೇ, ಸ್ವಲ್ಪ ಮೈ ಹಾಕೋಣ. ಆಂಡ್ ಪೌಡರ್ ಬಚ್ಚದ. ಸೊ ಗೈಸ್, ಫೈನಲಿ ನಾನು ರೆಡಿ ಆಗಿದ್ದೀನಿ. ಗೈಸ್, ಇದೆ ಎಂತ ಗೊತ್ತುಂಟಾ? ಇದೆ ನಾನು ನಿಮಗೆ ನಂತರ ಹೇಳ್ತೀನಿ. ಇದೆ ನನ್ನ ಲೋಗೋ. ಓಕೆ, ನನ್ನ ಡೊಂಪಗೆ ಇದೆ ನನ್ನ ಲೋಗೋ. ಓಕೆ, ಅಲ್ಲಿಯೇ ನಾನು ಡೊಂಪದಲ್ಲಿಯೇ ರಿವೀಲ್ ಮಾಡ್ತೀನಿ. ಓಕೆ, ಸೊ ಇವಾಗ ದೇವರಿಗೆ ಪ್ರಾರ್ಥನಾ ಮಾಡಿ ರಘು ಅಣ್ಣಗೆ ಪಿಕಪ್ ಮಾಡಲಿಕ್ಕೆ ಹೋಗೋಣ. ಓಕೆ, ಬನ್ನಿ. ವಾವ್ ಗೈಸ್, ರೂಮ್ ನೋಡಿ ಎಷ್ಟು ಚಂದ ಉಂಟಲ್ವಾ. ರಘುವಣ್ಣಗೆ ಗ್ಯಾರಂಟಿ ತುಂಬ ಇಷ್ಟ ಆಗುತ್ತೆ. ವಾವ್, ಎಷ್ಟು ಚಂದ ಉಂಟಲ್ವಾ. ರಘುವಣ್ಣಗೆ ಇದೆ ತುಂಬ ಇಷ್ಟ ಆಗುತ್ತೆ. ತುಂಬ ಹಾಯ್ 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 ಹಾಯ್. ಹಾಯ್, ನನ್ನ ಬ್ಲಾಗರ್ ಬಂದಿದ್ದಾರೆ. ಬ್ಲಾಗರ್ ಸ್ಯಾರಿ ಉಟ್ಕೊಂಡಿದ್ಯಾ? ಹೌದು, ಬನ್ನಿ.
ಬಿಲ್ಡರ್. ಗೈಸ್ ಇಲ್ಲಿ ನೋಡಿ ನನ್ನ ರಘು ಅಣ್ಣ ಬಂದಿದ್ದಾರೆ. ಹಾ, ನನ್ನ ಊರಲ್ಲಿ ಹೋಗಿದ್ದೆ, ಅದೇ ಒಂದಿತ್ತು. ಬನ್ನಿ. ಹಾಯ್, ಥ್ಯಾಂಕ್ ಯು. ಹಾಯ್ ಕಾರ್ತಿಕ್ ಅವರೇ, ನಮಸ್ಕಾರ. ಹಾ, ಥ್ಯಾಂಕ್ ಯು. ಹಾಯ್. ನಾವು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ವಿ. ಹೌದಾ? ಲೆಫ್ಟ್ ಸೈಡ್ ಅಲ್ಲಿ ಒಂದು ಹೋಮ್ ಸ್ಟೇಗೆ ಬಂದಿದ್ವಿ, ಇದೇ ಜಾಗಕ್ಕೆ. ಹಾಯ್. ಇರ್ನ ಒಂದು ಸುರು ಅದೇ ಪುದರ್ ಸುರು. ಓಕೆ, ಬನ್ನಿ. ನಿಮ್ಗೆ ಸಾಕಾಯ್ತಾ ಡ್ರೈವಿಂಗ್ ಮಾಡಿ ಮಾಡಿ ಬಂದಿದ್ದೀರಲ್ಲ? ಸೊ ಗೈಸ್, ಫೈನಲಿ ನನ್ನ ರಘು. ಚಶ್ಮಾ ಯಾಕೆ? ಹೇಗ ನಿಮ್ಗೆ ಹೇಗ ಅನ್ಸ್ತಾ ಉಂಟು? ನೀವು ಫೈನಲಿ ನಮ್ಮ ಊರಲ್ಲಿ ಬಂದಿದ್ದೀರಲ್ವಾ? ಏನ್ ಗೊತ್ತಾ, ಎಲ್ಲಾರು ಬಿಗ್ ಬಾಸ್ ಮನೇಲಿ ಇರುವಾಗ ನಾನು ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತ ಮಾತಾಡಿದ್ರು. ಹೌದು. ಬಟ್ ನಾವ್ ಏನ್ ಮಾಡ್ತೀವಿ ಅಂದಿದ್ವು ಅದನ್ನ ಮಾಡ್ತಾ ಇದೀವಿ. ನೀನ್ ಪ್ರಾಮಿಸ್ ಮಾಡಿದ್ದೆ ನೀನ್ ಮೀಟ್ ಮಾಡಕ್ ಬರ್ತೀನಿ ಅಂತ ಬಂದಿದೀನಿ ಇವತ್ತು. ಹೌದು ಗೈಸ್, ನನಗೆ ಆಕ್ಚುಲಿ ಇವಾಗ ಕೂಡ ನಂಬಲಿಕ್ಕೆ ಆಗಲ್ಲ ರಘು ಅಣ್ಣ ಅವರು ಮನೆಗೆ ಬಂದಿದ್ದಾರೆ ಅಂತ. ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಗೆ ಬೀಚ್ ಪಕ್ಕದಲ್ಲಿ ನಿಮ್ಗೆ ಇಷ್ಟ ಅಲ್ವಾ ತುಂಬಾ? ಸೊ ಯಾವಾಗ ನಾವು ಬೀಚಲ್ಲಿ ಹೋಗುದು ಸ್ನಾನ ಮಾಡ್ಲಿಕ್ಕೆ? ಈವ್ನಿಂಗ್ ಆಗ್ಲಿ, ಇವಾಗ ಹೋದ್ರೆ ಸುಟ್ಟೋಗ್ಬಿಟ್ಟು ನಿಮ್ ಕಲರ್ ಬೇಡ, ಸ್ವಲ್ಪ ಕಲರ್ ಇದ್ದೀನಿ ನಾನು. ಓಕೆ, ಇವಾಗ ಬೇಡ, ಸಂಜೆಗೆ ಹೋಗೋಣ. ಸಂಜೆ ಓಕೆ, ಸೊ ಟುಡೇ ಬೀಚಲ್ಲಿ ಹೋಗೋಣ. ಹಾ, ಮತ್ತೆ ಎಂತ ಗೊತ್ತುಂಟಾ, ಬೀಚ್ ಓಕೆ, ಬಟ್ ನಾನು ನಿಮ್ಗೆ ಒಂದು ಲೇಕಲ್ಲಿ ತಕೊಂಡು ಹೋಗ್ತೀನಿ. ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಗೊತ್ತುಂಟಾ, ಏಡಿ ಎಲ್ಲ ಹೇಗ ಇಟ್ಕೊಳ್ತಾರಲ್ಲ, ಕೊಟ್ಬಿಟ್ಟಿದ್ದೀನಿ. ಓಕೆ, ಏನಾದ್ರು ಮಾಡ್ಕೋ. ಓಕೆ, ಫೈನ್. ಬೀಚ್ ನಾನು ಕೂಡ ಬೆಳಿಗ್ಗೆ ಹೋಗ್ಬೋದು. ಬೆಳಿಗ್ಗೆ ಹೋಗೋಣ ಬೀಚ್. ಸೊ ಟುಡೇ ನನಗೆ ಆಕ್ಚುಲಿ ಏಡಿ ಎಲ್ಲ ಇರುತ್ತಲ್ವಾ, ಏಡಿ ಹೇಗ ನಾವು ನದಿಯಲ್ಲಿ ಹಿಡ್ಕೊಳ್ತೀವಿ ಅಂತ ನಾನು ಅಲ್ಲಿ ಅವರಿಗೆ ಕರ್ಕೊಂಡು ಹೋಗ್ತೀನಿ. ರಘು ಅಣ್ಣಗೆ ಆಕ್ಚುಲಿ ಇವರ ಪರಿಚಯ ಆಯ್ತು. ನಮ್ಮ ಪಿಲಿ ಎಂತ ಹೇಳುದು, ನನ್ನ ಆಕ್ಚುಲಿ ಒಂದು ಇದೇ ಇತ್ತು. ನನ್ನ ಆಕ್ಚುಲಿ ಒಂದು ಪ್ರಾಮಿಸ್ ಎಂತ ಒಂದು ಬಿಗ್ ಬಾಸ್ ಬಿಗ್ ಬಾಸ್ ಆಕ್ಚುಲಿ ವಿಶ್ ಕಂಪ್ಲೀಟ್ ಮಾಡುವಾಗ ನಾನು ಟೈಗರ್ ಡಾನ್ಸ್ ಅಂತ ಹೇಳುವಾಗ ಇವರೇ ಆಕ್ಚುಲಿ ಬಂದಿದ್ರು ಟೈಗರ್ ಪಿಲಿ ಡಾನ್ಸ್ ಮಾಡ್ಲಿಕ್ಕೆ. ಬಟ್ ಆ ಟೈಮಲ್ಲಿ ಪೇಂಟ್ ಎಲ್ಲ ಇತ್ತಲ್ವಾ, ನಿಮ್ಗೆ ಹೇಗ ಪರಿಚಯ ಆಯ್ತು? ಗೈಸ್, ಆಕ್ಚುಲಿ ಎಂತ ಗೊತ್ತುಂಟಾ, ರಘುವಣ್ಣ ಫೈನಲಿ ಬಂದ್ರು. ಆಕ್ಚುಲಿ ರಘುವಣ್ಣಗೆ ಬೀಚ್ ಸೈಡ್ ಮನೆ ತುಂಬಾ ಇಷ್ಟ ಅಲ್ವಾ? ಸೊ ನಾನು ಇಲ್ಲಿ ನೋಡಿ, ನಾನು ಬೀಚ್ ಪಕ್ಕದಲ್ಲಿಯೇ ಒಂದು ಇಲ್ಲಿ ನಮ್ಮ ಬೀಚಲ್ಲಿಯೇ ನಾನು ಒಂದು ರೂಮ್ ಮಾಡಿದ್ದೀನಿ. ಓಕೆ, ನನಗೆ ತುಂಬ ಇಷ್ಟ ಆಯಿತು. ನನಗೆ ಮಸ್ತ್ ಶೋಕುಂಡಿಯೇ ಪ್ಲೇಸ್. ಆ್ಯಕ್ಚುಲಿ ಇಲ್ಲಿ ಬರಲಿಕ್ಕೆ ಇದ್ದರೆ, ನಿಮಗೆ ಇಲ್ಲಿ ಬರಲಿಕ್ಕೆ ಇದ್ದರೆ ಸುರು ಬೀಚ್ ಅಂತ, ಸುರು ರಿಸಾರ್ಟ್ ಬೀಚ್ ಅಂತ ಅಲ್ವಾ? ಸುರು ಬೀಚ್ ಹೋಮ್ ಸ್ಟೇ. ಹಾಂ, ಹೋಮ್ ಸ್ಟೇ ಪಡುಬಿದ್ರಿಯಲ್ಲಿ. ಸೊ ನಿಮಗೆ ಇದೇ ಇಷ್ಟ ಆಗಿದ್ರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಟೀಕೆ, ರಘುವಣ್ಣನ ಕಾರ್ ನೋಡಿ. ಆ್ಯಕ್ಚುಲಿ ರಘುವಣ್ಣ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದಾರೆ. ಇಲ್ಲಿ ಒಂದು ಮಗು ಉಂಟು. ಹಾಯ್. ಕ್ಲೈಮೇಟ್ ನೋಡಿ ಎಷ್ಟು ಚಂದ ಉಂಟಲ್ವಾ? ಗೈಸ್, ಇಲ್ಲಿ ನೋಡಿ, ಇಲ್ಲಿ ಫುಲ್ ಬೀಚ್. ಇದೆ ಆ್ಯಕ್ಚುಲಿ ಇಲ್ಲಿ ನಾವು ಇರೋದು. ಆ್ಯಕ್ಚುಲಿ ಇವಾಗ ಸ್ವಲ್ಪ ಅವರು ಮಲಗಲಿ, ಆದ ನಂತರ ನಾನು ಅವರಿಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಗೊತ್ತುಂಟ, ಒಂದು ಲೇಕ್ಗೆ, ನದಿಗೆ ಕರ್ಕೊಂಡು ಹೋಗ್ತೀನಿ. ಯಾಕೆಂದರೆ ಅವರಿಗೆ ಏಡಿ ಎಲ್ಲ ತಿನ್ನಲಿಕ್ಕೆ ತುಂಬ ಇಷ್ಟ ಅಲ್ವಾ, ಸೀ ಫುಡ್ಸ್ ಎಲ್ಲ ತಿನ್ನಲಿಕ್ಕೆ ತುಂಬ ಇಷ್ಟ. ಓಕೆ, ಸೊ ನಾವು ಯಾವಾಗ ನನಗೆ ಎಂತ ದೊಡ್ಡ ಏಡಿ ಎಲ್ಲ ತಿನ್ನಲಿಕ್ಕೆ ಇದ್ದರೆ ನಾನು ಅಲ್ಲಿ ನದಿಗೆ ಹೋಗೋದು, ಅಲ್ಲಿ ನಾನು ಎಲ್ಲ ಏಡಿ ಎಲ್ಲ ತಿನ್ನೋದು. ಓಕೆ, ಸೊ ನಾನು ರಘುವಣ್ಣಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಅವರಿಗೆ ಟುಡೇ ಎಷ್ಟು ಬೇಕು ಅಷ್ಟು ಏಡಿ ತಿನ್ನಲಿಕ್ಕೆ ಕೊಡ್ತೀನಿ. ಓಕೆ, ಸೊ ಅವರು ಸ್ವಲ್ಪ ರೆಸ್ಟ್ ಮಾಡಲಿ 2 ಗಂಟೆ. ಅವರು ಆ್ಯಕ್ಚುಲಿ ಊಟ ಮಾಡಿಯೇ ಬಂದಿದ್ದಾರೆ. ನನಗೆ ಅನಿಸ್ತು ಅವರು ಊಟ ಮಾಡಲಿಲ್ಲ ಅಂತ.
ಸೊ ಒಟ್ಟಾಗಿ ಊಟ ಮಾಡೋಣ ಅಂತ. ಬಟ್ ಅವರು ಮಾಡಿ ಬಂದಿದ್ದಾರೆ. ಸೊ ನಾನು ಒಂದು ವಿಕಾಸ್ ಅವರು ಇವಾಗ ಬರ್ತಾ ಇದ್ದಾರೆ. ಸೊ ನಾನು ಹೊರಗೆ ಊಟ ಮಾಡಿ ಆದ ನಂತರ ಒಂದು ನಾವು ಅಲ್ಲಿ ನದಿಯಲ್ಲಿ 5:15ಗೆ ಹೋಗೋಣ. ಸೊ 5:15ಗೆ ನಾನು ಮತ್ತೆ ಬರ್ತೀನಿ ಇಲ್ಲಿ ಪಿಕಪ್ ಮಾಡಲಿಕ್ಕೆ. ಹಾಯ್, ಎಂತ ಮಾಡ್ತಾ ಇದೀಯಾ? ಇದೇ ರೂಮ್ ಚಂದ ಉಂಟಲ್ವಾ? ಇದೆ ಆ್ಯಕ್ಚುಲಿ ರೂಮು ನನಗೆ ಮತ್ತು ರೋನಿತ್ಗೆ. ಇವರು ಯಾರು ಅಂತ ಎಲ್ಲರಿಗೆ ಪರಿಚಯ ಇವರು ಯಾರು ಅಂತ ಎಲ್ಲರಿಗೆ ಪರಿಚಯ ಇದೆ. ರೋನಿ ಅಂತ, ರೋನಿತ್ ಅಂತ, ರಘುವಣ್ಣನ ಮಗ. ಓಕೆ, ಸೊ ಅವರಿಗೆ ಆ್ಯಕ್ಚುಲಿ ಬೀಚ್ ಅಂದರೆ ತುಂಬ ಇಷ್ಟ. ಓಕೆ, ಸೊ ಬೀಚ್ ನಾವು ನಾಳೆ ಬೆಳಿಗ್ಗೆ ಹೋಗೋಣ, ಬೆಳಿಗ್ಗೆ ಹೋಗೋಣ. ಓಕೆ, ಟುಡೇ ನಾವು ನದಿಗೆ ಹೋಗೋಣ. ನಿನಗೆ ಏಡಿ ಅಂದರೆ ತುಂಬ ಇಷ್ಟನಾ? ಏಡಿ ಅಂದರೆ ಎಂತ? ಹೌದು. ಸೊ ಅದೇ ಆ್ಯಕ್ಚುಲಿ ನದಿಯಲ್ಲಿ ಹೇಗೆ ನಾವು ಕ್ರ್ಯಾಬ್ಗೆ ಇಟ್ಕೊಳ್ತೀವಿ ಅಂತ ನಾನು ಎಲ್ಲ ನಿಮಗೆ ಟುಡೇ ತೋರಿಸ್ಕೊಡ್ತೀನಿ. 5:30. ನಿಮ್ಮ ಊಟ ಆಯ್ತಲ್ವಾ? ನಾನಿವಾಗ ಸ್ವಲ್ಪ ಊಟ ಮಾಡಿ 5:15 ಮುಂಚೆ ಬರ್ತೀನಿ ನಿಮಗೆ ತಕೊಂಡು ಹೋಗ್ಲಿಕ್ಕೆ. ಓಕೆ, ಬಾಯ್. ಹಾಯ್ ವಿಕಾಸ್ ಬತ್ತೇರು ಬಡ ಒಂದುಂಡಿಗೆ ಹಾ ಇಜ್ಜಿ ನಾನು ಮಲ್ಪ ಐತೆ ಪೋದು. ಬಾಯ್. ಹಾ ಬರ್ಪೆ ದಾದೆ. ಆವ್ ಟೀಕೆ ಬಾಯ್. ಆ್ಯಕ್ಚುಲಿ ಊಟ ಮಾಡಲಿಕ್ಕೆ ಇತ್ತು ನನಗೆ. ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಹೋಟೆಲ್. ಓಕೆ, ಯಾವಾಗ ನಾನು ಇಲ್ಲಿ ಹೋಗೋದು ಊಟ ಎಲ್ಲ ಮಾಡಲಿಕ್ಕೆ ಇದ್ರೆ. ಇರೆ ಡಿಸ್ಕೌಂಟ್ ಐತೆ ಆಮೇಲೆ ಜವೆ ಕೊರ್ಲೆ ಓ ರಪ್ಪ ಪುಂಡ ಕೊರ್ಲೆ ಹಿಂಗೆ ದಾಲ್ ಕೊರ್ಲೆ ಬಿಸ್ಕೆಟ್ లేదు ಮಾಡ್ಕೊಂಡು. ಎಂತ ಗೊತ್ತುಂಟ, ನನ್ನ ಫೇವ್ರೆಟ್ ಗೋಳಿ ಬಜ್ಜಿ ಕೂಡ ಉಂಟು. ಅದೇ ಕೂಡ ನಾನು ಆ್ಯಕ್ಚುಲಿ 2 ಪ್ಲೇಟ್ ಪಾರ್ಸಲ್ ತಗೊಂಡು ಹೋಗ್ತೀನಿ ರಘು ಅಣ್ಣಗೋಸ್ಕರ. ಗೈಸ್ ಆ್ಯಕ್ಚುಲಿ ಅಲ್ಲ ಒಬ್ಬರು ಗೋಳಿ ಬಜ್ಜಿ ಕೊರಲೆ. ಹಾಂ, ಸೊ ಗೈಸ್ ಫೈನಲಿ ನಾನು ಊಟ ಮಾಡಿ ಊಟ ಆಯಿತು. ರಘುವಣ್ಣಗೋಸ್ಕರ ನಾನು ಗೋಳಿ ಬಜ್ಜಿ ತಗೊಂಡು ಬಂದಿದ್ದೀನಿ. ಹಾಂ ಬಾಯ್. ಬಾಯ್ ಪರ್ಸ್. ಇವಾಗ ನಾವು ಸ್ವಲ್ಪ ಟೈಮಲ್ಲಿ ನದಿಯಲ್ಲಿ ಹೋಗ್ತೀವಿ. ಓಕೆ, ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತೀನಿ. ಯಾಕೆಂದರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ ನಂತರ ನನಗೆ ಟುಡೇ ರಾತ್ರಿಗೆ ಒಂದು ಸಂಜೆಗೆ ಒಂದು ಈವೆಂಟ್ಗೆ ಕೂಡ ಹೋಗಲಿಕ್ಕೆ ಉಂಟು. ಈವೆಂಟ್ ಆದ ನಂತರ ಮತ್ತೆ ನನ್ನ ಒಂದು ಸ್ಪೆಷಲ್ ಶೋ ಉಂಟು ರಾತ್ರಿ. ಓಕೆ, ಸೊ ಫುಲ್ ಡೇ ಇವಾಗ ಬ್ಯುಸಿಯೇ. ಹಾಂ, ಮಲಗಿದ್ದಾರೆ ಅನಿಸುತ್ತೆ ಇವಾಗ. ಮಲಗಿದ್ದೀರಾ? ಇದೆ ಲೋಕಲ್ ಗೋಲಿ ಬಜೆ ನೋಡಿ. ಗೋಲಿ ಬಜ್ಜೆ ಯಾಕೆ ಆಗಿ ಗೋಲಿ ಬಜ್ಜೆ ಅದೇ ನಿಮಗೆ ಅಷ್ಟು. ಹಾಂ, ಅದೇ ಲೋಕಲ್. ಓಕೆ, ಚಟ್ನಿ ಉಂಟು ಇದರಲ್ಲಿ. ಇದೆ ನಮ್ಮ ಊರಿನ ಗೋಲಿ ಬಜೆ. ಇದೆಲ್ಲ ಬ್ಯಾಂಗ್ಳೂರಲ್ಲಿ ಉಂಟಲ್ವಾ? ಹಾಂ, ಅದೇ ಆ್ಯಕ್ಚುಲಿ ಬಿಸಿ ತಿನ್ನಬೇಕು. ಇದೇ ಸ್ವಲ್ಪ ಕೂಲ್ ಆಯಿತು.
ಮತ್ತೊಂದು ಸಿಗುತ್ತೆ ಉಚ್ಚಿಲದಲ್ಲಿ ಎರ್ಮಲಲ್ಲಿ ಇಷ್ಟು ದೊಡ್ಡ ದೊಡ್ಡ ಗೋಳಿ ಬಜೆ, ಅದೇ ಒಂದು ಟೇಸ್ಟೇ ಬೇರೆ. ಹೌದು, ಇವಾಗ ರಪ ರಪ ತಿನ್ನಿ ರೆಡಿ ಆಗಿ ಓಕೆ ನಾವು ನದಿಯಲ್ಲಿ ಹೋಗೋಣ. ಆ ಟೈಮಲ್ಲಿ ನಾನು ಒಂದು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ಸೊ ಓಕೆ ಗೈಸ್, ನಾನು ರಪ್ಪ ಒಂದು ಡ್ರೆಸ್ ಚೇಂಜ್ ಮಾಡ್ತೀನಿ. ವಾವ್, ಎಷ್ಟು ಚಂದ ಕಾಣಿಸ್ತಾ ಉಂಟು ನೋಡಿ. ಇವಾಗ ಸ್ವಲ್ಪ ಟೈಮಲ್ಲಿ ಸನ್ಸೆಟ್ ಆಗುತ್ತೆ. ನನಗೆ ಇದೇ ಕ್ಲೈಮೇಟ್ ತುಂಬ ಇಷ್ಟ. ಓಕೆ, ನಾನು ಡ್ರೆಸ್ ಚೇಂಜ್ ಮಾಡಿ ನಿಮಗೆ ಸಿಗ್ತೀನಿ. ಓಕೆ.